ವಿನಂತಿ ಏನಪ್ಪಾ ಅಂತಂದ್ರೆ ಏನಪ್ಪ ದಯವಿಟ್ಟು ಯಾರೋ ಸ್ವಲ್ಪ ತಂಗಾರ ಮಾಡಿಲ್ಲ ಸ್ವಲ್ಪ ಶಾಂತ ರೀಪ ಶಾಂತ ಬರೇ ಈ ಜಾಗದಾಗ ಒಂದು ಸೂಚಿ ಬಿದ್ದರೆ ಸಹಿತ ಸಫಲ ಹಂಗ ಆಗಲಾರ್ದಂಗೆ ತಾವೆಲ್ಲರೂ ನೋಡ್ಕೊಂಡು ಹೋಗ್ಬೇಕು. ನಿಮಗೆ ಎಲ್ಲರಿಗೂ ನನ್ನದೊಂದು ಶರಣು ಶರಣಾರ್ಥಿ ಹೇಳಪ್ಪ ಹೇಳಿ. ದಯವಿಟ್ಟು ಯಾಕೆ ಶರಣು ಶರಣಾರ್ಥಿ ಹೇಳೋದು ಮೊದಲ ಯಾಕ್ರಿಪ್ಪ ಇಲ್ಲಿ ಕೂಡಿದಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅದೇ ಒಂದು ಅಂದೇವಾಡಿ ಗ್ರಾಮದ ಎಲ್ಲ ಕಲಾ ಬಳಗದವರಿಗೂ ತಾಯಿ ಬಳಗದವರಿಗೂ ತಂದೆ ಬಳಗದವರಿಗೂ ಮತ್ತು ಮಕ್ಕಳಿಗೂ ಶರಣು ಶರಣಾರ್ಥಿ ಯಾಕಪ್ಪ ಅಂತಂದ್ರ ಇವತ್ತ ಏನೋ ನಮ್ಮನ್ನ ಹ್ಯಾಂಗ ಕ್ಷಮೆ ಮಾಡ್ಬೇಕಪ್ಪ ಅಂತಂದ್ರ ನಾವು ಸರ್ವೇ ಸಾಧಾರಣವಾಗಿ ಮಾತ್ರ ಕೊಟ್ಟ ಸರ್ಕಾರಿ 10 ಗಂಟೆಗೆ ಬಂದ ಕಾರ್ಯಕ್ರಮ ಚಾಲು ಮಾಡಬೇಕಾಗಿತ್ತು. ಏನೋ ಅನ್ಯಾರ ಟೈಮ್ ಅದಕ್ಕೆ ಹೇಳ್ಯಾರ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಪೂರ್ವ ಜನ್ಮದ ಕರ್ಮ ಇಲ್ಲಿ ಬೆನ್ನ ಬಿಡದಯ್ಯ ಇದೀಗಂತೆ ಕಾಲವನ್ನ ಸೇರಿದರೆ ಹುಲಿ ತಿನ್ನೋದು ಬೆನ್ನ ಬಿಡದಯ್ಯ ಹುಲಿಗಂಜಿ ಹುಟ್ಟಿದೋಳು ಸೇರಿದರೆ ಸರ್ಪ ಕಚ್ಚುವುದು ಬೆನ್ನ ಬಿಡದಯ್ಯ ಸರ್ಪ ಕಂಜಿ ಭವದರೆ ನೀನು ಮಾಡಿದ ಕರ್ಮ ಬೆನ್ನ ಬಿಡದಯ್ಯ ಚನ್ನಮತಿ ಕಾಕನ ಹೇಳಿಲ್ಲ ಮಾತ ಇದನ್ನು ಯಾಕೆ ಇವತ್ತಿನ ದಿವಸ ಇದೇ ಒಂದು ಅಂದೇವಾಡಿ ಗ್ರಾಮಕ್ಕೆ ನಾವು ಬರಬೇಕಾಗಿದ್ರೆ 10 ಗಂಟೆಗೆ ಬರ್ತೇವೆ ಕೇಳಿ ಮಾತು ಕೊಟ್ಟಿದ್ದೆವು. ಆದ್ರೂ ಒಂದೇ ಟೈಮ್ ಏನೋ ಇವತ್ತು ನಮ್ಮ ಜಿಪ್ಪಿನ ಟೈರ್ ಹೊಡಿತು. ಹಾದಿ ಒಳಗೆ ಪುಣ್ಯ ಕಟ್ಕೊಂಡ್ರು ಅವ್ರು ಏನಪ್ಪಾ ಅಂತಂದ್ರೆ ಒಂದು ಟೇಪ್ನಿ ಕೊಟ್ಟರು ಮತ್ತೆ ಬಂದು ಇಂಡಿಗೆ ಅದನ್ನು ಬದಲಾಯಿಸಿ ಮತ್ತೆ ಅದನ್ನ ಬರಬೇಕಾದ್ರೆ ಇಲ್ಲಿ ಟೈಮ್ ಎಷ್ಟೇ ಹೆಚ್ಚೈತಪ್ಪ ಅಂತಂದ್ರೆ 2 ತಾಸು ಟೈಮ್ ನಮ್ಮ ಕಡೆ ಹೋಗ್ಯದ. ನಿಮಗೆ ಎಲ್ಲರಿಗೂ ನಮ್ಮ ಸಂಘದಿಂದ ಶರಣು ಶರಣಾರ್ಥಿ ದಯವಿಟ್ಟು ಇವತ್ತ ಒಂದು ಮಾತು ನಿಮಗೆ ನಾ ಹೇಳೋದು ಎಲ್ಲಕ್ಕಿಂತ ಮೊದಲು ಇದನ್ನು ಹೇಳಬೇಕಾಗಿಲ್ಲ. ಇವತ್ತ ನಿಮ್ಮ ಊರಿಗೆ ನಾವು ಏನೋ ರೊಕ್ಕ ಮಾತು ಮಾಡಿ ಬಂದಿದ್ದೀವಿ ಆದ್ರೂ ನಾವು ಸ್ವಲ್ಪ ಲೇಟ್ ಆಗ್ಯದ 2 ತಾಸು ಲೇಟ್ ಆಗ್ಯದ ಆದ್ರೂ ಇಲ್ಲಿ ಕೂಡಿದಂತ ನನ್ನ ತಾಯಿ ಬಳಗದವರಿಗೂ ತಂದೆ ಬಳಗದವರಿಗೆ ನನ್ನ ಮತ್ತು ಮಕ್ಕಳಿಗೆ ನೋಡಿದ್ರ ಇನ್ನು ಮ್ಯಾಲ ಇದೇ ಒಂದು ಅಂದೇವಾಡಿ ಗ್ರಾಮಕ್ಕೆ ನಾವಾದ್ರೂ ಯಾರಾದ್ರೂ ಇಲ್ಲಿ ಒಂದು ಹುಡುಗರು ಫೋನ್ ಹತ್ರಿ ಒಬ್ರು ಹಿರಿಯರ ಫೋನ್ ಹತ್ರಿ ಒಬ್ರು ನನ್ನ ತಾಯಿ ಬಳಗದವರ ಫೋನ್ ಹತ್ತರು ಇವತ್ತು ನಮ್ಮ ಊರಿಗೆ ಕಾರ್ಯಕ್ರಮ ಬರ್ಬೇಕಂತ ನೀವು ಹೇಳಿದ್ರಂದ್ರ ನಿಮ್ಗೊಂದು ನನ್ನೊಂದು ವಿನಂತಿ ಅಲ್ಲ ಒಂದು ವಿಶ್ವಾಸ ಇಲ್ಲ. ನೀವು ಬರೇ ಫೋನ್ ಹಚ್ಚಿ ನಿಮ್ಮಲ್ಲಿ ರೊಕ್ಕ ಮಾತನಾಡೋಕೆ ಹಾಕ್ತೇವೆ ಎಲ್ಲಿ ತಾವೆಲ್ಲ ನಮ್ಮ ಆಗುವಂತ ತಪ್ಪನ್ನು ಉಡ್ಯಾ ಹಾಕೊಳ್ರಿ ಶರಣು ಶರಣಾರ್ಥಿಯನ್ನ ಹೇಳಿ ಅದಕ್ಕ ಹೇಳ್ತಾರೆ ಮಾತ್ಮರು ಇವತ್ತಿನ ದಿವಸ ಈ ಜಾಗ ಇಂತ ಮಾತ್ಮರ ಸೇವೆ ಶರಣರ ಸೇವೆ ಎಲ್ಲಾನು ಸಿಗ್ಬೇಕಾಗಿದ್ರೆ ಇದು ಎಲ್ಲ ಪೂರ್ವ ಜನ್ಮದ ಪುಣ್ಯದ ಫಲ ಇದ್ರೆ ಸಿಗ್ತದ. ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಹೇಳಿಬಿಟ್ಟಾರೆ 2 ಮ್ಯಾಳಗಳ ಹೆಂಗ ನಡಿಬೇಕು ಯಾವ ಹಾದಿಯಾಗ ನಡಿಬೇಕು ಎಷ್ಟು ಮಾತಾಡಬೇಕಂತ ಮಾತುಗಳನ್ನು ಹೇಳ್ಯಾರ. ಆ ರೀತಿಯಾಗಿ ನಡಿಬೇಕು ಹೇಳಿದಾರ. ಕಮಿಟಿ ಹಿರಿಯರಿಗೆ ಕೂಡ ಶರಣು ಶರಣಾರ್ಥಿಯನ್ನ ಹೇಳಿ ಇವತ್ತಿನ ದಿವಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತ ಉರಗೌರಿ ಸೋಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಸಾನಿ ಬೇರಾಗಿ ಸಮದ ಸರ್ವಗಂಧ ಕೊಟ್ಟಾಗಿ ನಮಗೆ ಗುರುವಿನ ಸಂಬಂಧ ತನ್ನ ಶರೀರ ಮುಳುಗಿಬಿಟ್ಟ ಅಂತ ಗುರುವಿನನ್ನು ಕರೆದುಕೊಂಡು ಈ ಧರಿಗಳ ಒಂದು 3 ಮುಂಗಡಿಯಲ್ಲಿ ಕನ್ನಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿದಂತವರು ಪೌರ ಪುರುಷನಾದಂತವರು ಸಿದ್ಧ ಪುರುಷನಾದಂತವರು ನಾಡಗೌಡ ಅನಿಸಿದಂತವರು ಯೋಗಿನಾದ ಯೋಗ ಸಿದ್ಧನ ಕರ್ತುಗತಿ ಕೂಡ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಕೈಲಾಸದೊಳಗೆ ಗುರುವಾಗಿ ಮತ್ತೆ ಲೋಕದಲ್ಲಿ ಮಾಯದ ಮಗ ಅನಿಸಿದಂತವರು ಆರೇ ನಾಡದ ಅರಸ ಗಂಗಿ ನಾಡದ ಪುರುಷ ತಾಯಿನ ಕನ್ನವ್ವ ತಂದೆ ಜಬಗೊಂಡಗೌಡ ಹೊಟ್ಟಿನಿಂದ ಹುಟ್ಟಿ ಬಂದು ಯೋಗಿನಾದ ಯೋಗ ಸಿದ್ಧಗ ಪ್ರೀತಿಯ ಮಗನಾದಂತವರು 7 ಮಠದ ಒಡೆಯ ಅನಿಸಿದಂತವರು ಯಾವ ಟೋಣಜ ಮಾದಲಿಂಗನ ಪದಕ ಕೂಡ ಕೋಟಿ ನಮನಗಳನ್ನು ಸಲ್ಲಿಸುತ್ತ 21 ಮಂದಿ ಧರ್ಮರೊಳಗ ಹುಟ್ಟಾರಗಳನ್ನು
ಸಂಧಿಸುತ್ತ ಹೆಚ್ಚುಕೊಳ್ಳೆ ಗಬ್ರ ಯಾರು ಚದಕಾಗ್ಲತ್ತಾರಪ್ಪ ಹೋರಿ ಇವ್ರಿಗೆ ಜನ ಅಗಲಿಸಿದ್ರು ಎಲ್ಲ ಈ ಜನ ಹೋರಿ ಹೋರಿ ಎದ್ದು ಹೋರಿ ಕಡೆ ಇದೇ ಒಂದು ಮಹಾರಾಷ್ಟ್ರದೊಳಗೆ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕದೊಳಗೆ ಮಂದಲಪುರದಲ್ಲಿ ಹುಟ್ಟಿ ಮಹಾರಾಷ್ಟ್ರದೊಳಗ ಹೌದು ಇದೇ ಒಂದು ಮಂದಲಪುರದಲ್ಲಿ ಹುಟ್ಟಿ ಮುಮ್ಮೆಟ್ಟ ಗುಡ್ಡಕ್ಕ ಹೋಗಿ ಸಿದ್ಧಾಶ್ರಮವನ್ನು ಕಟ್ಟಿ ಇಡೀ ಅಮೋಘ ಸಿದ್ಧನ ಸಂತತಿ ಮ್ಯಾಳೊಳಗೆಲ್ಲ ಜ್ಞಾನದ ಜ್ಯೋತಿಯಾಗಿ ಗುರುವಾಗಿ ವಿದ್ಯೆಯನ್ನು ಕೊಟ್ಟಂತವರು ಯಾರಿಗಪ್ಪ ಇವರು ಕವಿ ಎನಿಸಿಕೊಂಡು ಭಕ್ತ ಎನಿಸಿಕೊಂಡು ಜಗದ ಉದ್ಧಾರ ಮಾಡಿ ಜಗದ ಕಲ್ಯಾಣ ಮಾಡಿ ಸತ್ಯ ಮುಮ್ಮೆಟ್ಟದಲ್ಲಿ ಆಶ್ರಮಕ್ಕೆ ಕೊಟ್ಟಂತ ನನ್ನ ಗುರುವಾದ ಸಿದ್ಧಾರ್ಥ ಮಧುಮಂಡೇಶ್ವರ ಮಹಾರಾಜರ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ನನ್ನ ಆರಾಧ್ಯ ದೇವರಾದಂತ ಹೌದು ಇಂಡಿ ತಾಲೂಕು ಬಸನಾಳ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಯಾರಿಪ್ಪ ಇವರು ಅಮೋಘ ಸಿದ್ಧ ನನ್ನಪ್ಪ ಶವರ ಸಿದ್ಧನ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ಕೆ ಕಾರಣೀಕರ್ತರನಿಸಿದೊಂದು ಈ ಊರಿನ ಒಂದು ಕಾಮಧೇನು ಕಲ್ಲು ವೃಕ್ಷಿಯಾಗಿ ಭಕ್ತರ ಬಾಳಿಗೆ ಒಂದು ಬಂಗಾರದ ಬೆಳಕ ತೋರುವಂತವರು ಯಾರಿಪ್ಪ ಇವರು ಇದೇ ಒಂದು ಅಂದೇವಡಿ ಅಂದ್ರೆ ಈ ಅಕ್ಕಲಕೋಡ ತಾಲೂಕದಾಗ ಮೂರದ ಹೋದಲ್ಲಿ ಹೌದು ಈ ಅಂದೇವಡಿ ಮಾದ್ರಿ ಇದು ಜಾಗೀರ್ ಅಂದೇವಾಡಿ ಇದು ಜಾಗೀರ ಅಂದೇವಾಡಿ ಈ ಜಾಗದೊಳಗೆ ಜಾಗೀರ ನೋಡಿ ಹೆಸರು ಸುಳ್ಳೈತಿ ಈ ಜಾಗದೊಳಗೆ ವಾಸ ಯಾರಪ್ಪ ಅಂತಂದ್ರ ಯಾರಿಪ್ಪ ಯಾವ ನನ್ನಪ್ಪ ಶವರ ಸಿದ್ಧನ ಒಂದು ವಾಸ ಐತಿ ಹೌದು ಈ ಶವರ ಸಿದ್ಧ ತಮ್ಮ ಬಾಳಿಗೆ ಬಂಗಾರದ ಬೆಳಕಾಗಿ ಪ್ರತಿ ಒಬ್ಬರ ಮನೆ ಒಳಗೆ ನೆನೆಸಿದೊಳಗೆ ಸಹಿತ ಕನಸಿನೊಳಗೆ ಬರುವಂತ ಯಾರಪ್ಪ ಅಂತಂದ್ರ ಇದೇ ಒಂದು ಶವರ ಸಿದ್ಧ ಅದಕ್ಕೆ ಯಾರು ಅವರು ನಂಬುತ್ತೀರಿ ಯಾರು ವಿಶ್ವಾಸ ಇರ್ತೀರಿ ನನ್ನಪ್ಪ ಶೌರ್ಸಿಂದ ಕೈ ಬಿಡುವುದಿಲ್ಲ ಅಂತೇಳಿ ತಮಗೆಲ್ಲಾರಿಗೆ ಶರಣು ಶರಣಾರ್ಥಿ ಹೋದಲ್ಲ ನನ್ನಪ್ಪ ಶೌರ್ಸಿದ್ದನ ಪಾದಕ ಕೂಡ ನಮ್ಮ ಸಂಘದ ಪರವಾಗಿ ನಮ್ಮ ಜೊತೆಯಲ್ಲಿ ಹಾಡುತ್ತ ಮುತ್ತೂರು ಸಂಘದ ಪರವಾಗಿ ಕೋಟಿ ಕೋಟಿ ಶರಣಗಳನ್ನು ಹೇಳಿ ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಹಾಡುತ್ತ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಒಂದು ಮುತ್ತೂರು ಗ್ರಾಮದ ಆ ಮುತ್ಯ ಮಾಳಿಂಗರಾಯ ಬೀರದೇವರು ರೇವಣಸಿದ್ದೇಶ್ವರ ಕಲಾಕಾಯರ ಸಂಘ ಇದು ಒಂದು ಸಂಘ ಇನ್ನ ಅವ್ರ ಜೊತೆಯಲ್ಲಿ ಹಾಡುವಂತವ್ರು ನಮ್ಮ ಮ್ಯಾಲ ಯಾವಪ್ಪ ಅಂತಂದ್ರೆ ಇಂಡಿ ತಾಲೂಕ ಇಂಡಿ ತಾಲೂಕಿನ ಬಸರಾಳ ಗ್ರಾಮದ ಇಂಡಿ ತಾಲೂಕ ವಿಜಯಪುರ ಜಿಲ್ಲಾ ಬಸನಾಳ ಗ್ರಾಮದ ಅಮೋಘ ಸಿದ್ಧ ಮತ್ತು ಶೌರ ಸಿದ್ದೇಶ್ವರ ಕಲಾಕಾಯರ ಸಂಘ ಇದು ನಮ್ಮ ಸಂಘಪ್ಪ ಎರಡೂ ಸಂಘ ಬಂದು ಈಗಾಗಲೇ ಗುರುನಾಥನ ಶಿವಾಜಿ ಸಾರು ನಡೆದೈತಿ ಹೌದು ಆದ್ರೂ ಭಗವಂತನ ಸೇವಾ ಮಾಡುವುದರಾಗ ಹಾಡುವ ರಾಗ ಮತ್ತಾಡುವ ರಾಗ ಭಾಷಾಡುವರೊಳಗ ತಪ್ಪ ದೋಷಗಳನ್ನ ಆಗ್ತಾವಲ್ರಿಪ್ಪ ಆಗುವಂತ ತಪ್ಪನ್ನು ಬದಿಗೆ ತೆಗೆದಿಟ್ಟು ಸತ್ಯನೇ ಕಾಪಾಡ್ತಾರೆ ತಿಳ್ಕೊಂಡು ಹೌದು ತಾವೆಲ್ಲರೂ ಬಹಳ ದೂರ ಕೂತೀರಿ ನಿಮಗೆ ತಿರುಗಾದ ಕಾಲು ಬೀಳಬೇಕಾದ್ರೆ ಟೈಮ್ ಬಹಳ ಹೋಗ್ತದಪ್ಪ ಟೈಮ ಈ ಮಾಯಿಗೆ ನಿಮ್ಮ ಪಾದ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಹೇಳಿ ಗಿರಿಸಿಂಗಾರ ಮೋಯಿನ ವನಸಿಂಗಾರಮ ಕೋಗಿನ ದಳಸಿಂಗಾರಮ ಕುಂಜರ ಸಭಾ ಸಿಂಗಾರಮ ಪಂಡಿತ ಹೇಳಿದವರು ವನದೊಳಗ ಕೋಗಿನ ಒದರ ಚಂದ ಪರ್ವತದಾಗ ನವನು ಕುಳಿದ್ರ ಚಂದ ರಾಜನ ದಂಡದಲ್ಲಿ ಬರುವಂತಾಗ ಆದಿ ಅಂಬಾರಿ ಇದು ಚಂದ ಸಭಾದೊಳಗ ಬುದ್ಧಿವಂತರು ಪಂಡಿತರು ಜ್ಞಾನಿಗಳಿದ್ರು ಸಭಾ ಚಂದ ಅಂತ ಸಭಾ ಬೀರಣ್ಣ ಎಲ್ಲಿ ಕುಡಿಯದಪ್ಪ ಅಂತಂದ್ರ ಇದೇ ಅಂತ್ಯಾವಧಿ ಗ್ರಾಮದೊಳಗ ನನ್ನಪ್ಪ ಶೌರ್ಸಿದ್ರ ಮುಂದೆ ಕೂಡ ಸಭಾದ ಕೈ ಅನುಭವಿ ಜನ ಯಾಕಪ್ಪ ಅಂತಂದ್ರೆ ಅಕ್ಕಲಕೋಟ ತಾಲೂಕದಾಗ ಸರ್ವೇ ಸಾಧಾರಣವಾಗಿ ತೊಯ್ಲಿನ ಹಾಕಿ ಮ್ಯಾಲ ಬಹಳ ಪ್ರೀತಿ ಹಾಕಿ ಇಲ್ಲಿ ಎರಡು ಮ್ಯಾಲಗಳಿಗೆ ಸೂಚನ ಹೇಳಿಬಿಟ್ಟ ತೊಯ್ಲಿನ ಹಾಡೋರು ಹೆಂಗ್ ಮಾಡಬೇಕಪ್ಪ ಅಂತಂದ್ರ ಅವಶ್ಯ ಶಬ್ದಗಳನ್ನು ವಾಪಸ್ಬಾರ್ದು ಒಳ್ಳೆ ಮಾತುಗಳನ್ನ ಒಳ್ಳೆ ನುಡಿಗಳನ್ನ ಹೇಳಬಹುದು ಇಬ್ರು ಒಂದೊಂದು ವಿಷಯದ ಹಿಡಿದು ಆ ವಿಷಯದ ಜ್ಞಾನ ಕಡೆ ಕಾಯಿಗೆ ವಿಷಯ ಹೆಂಗ ಮಾತಾಡಬೇಕು ಹಿಡಿದು ವಿಷಯಪ್ಪ ಅಂತಂದ್ರೆ ಎರಡು ಬಂಗಾರ ಕಾಟ ಇದ್ದಂಗ
ಹೌದವ ಗುರು ದೇವರ ಹೆಂಗಪ್ಪ ಅಂತಂದ್ರ ಆಹಾ ಎರಡು ಒಂದು ಬಂಗಾರ ಕಾಟ ಇದ್ದಂಗದ ಇದ್ರೊಳಗೆ ನೀವು ಯಾವಾಗಲೇ ಒಂದು ವಿಷಯ ಹಿಡಿದು ನಡೆಸಬೇಕು ಅಂತ ಹೇಳ್ಯಾರ ಅವ್ರು. ಹೇಳ್ಯಾರಪ್ಪ ಹೇಳ್ಯಾರ ಗುರು ಇಲ್ದೇನು ಬರೇ ದೇವರಿಂದ ಕೆಲಸ ಇಲ್ಲ, ಹೌದು ಬರೇ ದೇವರಿಂದನು ಆಹಾ. ಅದೇ ಕೆಲಸ ಇಲ್ಲ. ಏನಿಲ್ಲ ಬಹಳ ಮನಸ್ಸಿನಾಗ ತೋಟ ವಿಚಾರ ಮಾಡಿ ವಿಷಯ ಇಟ್ಟಾರ. ಇಟ್ಟಾರಲ್ರಿ ಇದ್ರೊಳಗೆ ನಾವೊಂದು ಪಾದ ಹಿಡಿದ ವಿಷಯನ ಬೆಳೆಸಿ ಆ ನಂತರ ನಮ್ಮ ಜೊತೆಯಲ್ಲೇ ಮಾತಾಡುವಂತ ಮಾಡು ಮಾಸ್ತರ ಪಾದ ಕೊಡೋದು. ಹೌದು ಹೌದು ನಾವು ವಿಷಯ ನಮ್ಮ ಪಾಲಿಗೆ ಯಾವಾಗ ಬೇಕಪ್ಪ ಅಂತಂದ್ರ ಆಹಾ ಯಾವಾಗ ಹಿಡಿಬೇಕಂತ ಮಾಡ್ರಿಪ್ಪ ನೀ ಹೇಳ್ತೇನೆ ನಾನೇ ಹೇಳ ನಾನೇ ಹೇಳ್ತೀನಿ ನಾ ಇಲ್ಲ ನಾ ಹೇಳ್ತೇನೆ ಸುಮ್ಮನೆ ಹೇಳ್ರಿ ನಾವು ಜಗತ್ತಿನೊಳಗೆ ದೇವರನ್ನೋದು ನನ್ನ ಪಾಲಿಗೆ ಉಳಿವಿ. ಹೌದಾ ಜಗತ್ತಿನಾಗ ದೇವರು ನಮ್ಮ ಪಾಲಿಗೆ ಇರ್ಲಿ. ಇನ್ನು ಜಗತ್ತಿನೊಳಗ ಗುರುನಾಥನಂತದು ಹಾ. ನಮ್ಮ ಜೊತೆಯಲ್ಲಿ ಮಾತಾಡುವಂತ ನಮ್ಮ ಅನುಭವಿ ಕಲಾವಂತರು ಮಾಡು ಮಾಸ್ತರು ಮಾಡು ಮಾಸ್ತರಿಗೆ ಗುರುವಿಂದ ಕೊಡೋನು. ಹೌದು ಕೊಡ್ರಿಲ್ಲ ಗುರುವಿಂದ ಅವ್ರು ಎಲ್ಲಿ ದೇವ್ರ ನಾವು ಹಿಡಿದೆವು. ಹಿಡಿಯೋದಿಪ್ಪ ಇನ್ನು ದೇವರ ವಿಷಯನ ಬೆಳೆಸೋನು ಗುರುವಿಂದು. ಇಲ್ಲೊಂದು ನನ್ಗೊಂದು ಸೂಚನಾ. ಏನ್ರಿಪ್ಪ ಸೂಚನೆ ಇಲ್ಲಿ ನನ್ನ ಜೊತೆಯಲ್ಲೇ ಮಾತಾಡ್ಬೇಕಾದ್ರೆ ಮಾಡು ಮಾಸ್ತರ್ ಅವ್ರ ಹಾ ಹಾಗಿರ್ಬೇಕಂದ್ರ ಹೆಂಗಿಲ್ಲ ವಿಷಯ ತಪ್ಪಾಗಿರ್ಬಾರ್ದು. ಹಾ ಆಡುಗೋರು ಏನ್ ಮಾಡ್ತಾವಪ್ಪ ಅಂತಂದ್ರೆ ಚಟ್ನಿ ಕಡ್ಕೋತ ಬೆಳ್ಯಾಗ ಹೋಗ್ತಾವ್ರಿ ಏನಿರೋದು ತಕ್ಕೋತು ಬರೇ ತುದಿ ತಿನ್ಕೋತ ಹೋಗ್ತಾವಲ್ರಿ ತುದಿ ತಿನ್ಕೋತ ಹೋದವ್ರು ಹಂಗ ಮಾತಾಡೋದಿಲ್ಲ. ಹೌದಾ ಬಂಡಿ ಕಡಿಬೇಕು ಬಂಡಿ ಆ ಮಾತು ಎಲ್ಲಿರ್ಬೇಕಂದ್ರೆ ಕೇಂದ್ರದೊಳಗಿರ್ಬೇಕು. ಅವ್ರ ಮಾತ ಕೇಂದ್ರದಾಗಿರ್ಬೇಕ್ರಿ. ನಾವು ಮಾತಾಡುವಂತ ಮಾತು ಹೆಂಗಿರ್ಬೇಕಪ್ಪ ಅಂದ್ರ ಹಾ ಮಾತಿನೊಳಗೆ ರೂಪ ಇರಬೇಕು, ರಸ ಇರಬೇಕು, ಗಂಧ ಇರಬೇಕು. ಅಂತ ಮಾತು ನಾವು ಸರ್ ಮಾತಾಡಿದೇವ್ರ ಕೊತ್ತ ದೈವ ಹೌದು ಹೌದು ಅನ್ಬೇಕ. ಕೊಟ್ಟ ದೈವ ಅಷ್ಟೇ ಅಲ್ಲ. ಹಾ 6 ವರ್ಷದ ಹುಡುಗರು ಹಿಡಿದು 60 ವರ್ಷ ಮುತ್ಯ ವಯಸ್ಸಿಂದ ಅರ್ಥ ಆಗಿರ್ಬೇಕು. ಹೌದಲ್ರಿ? ಮಾತು ಹೇಳಿದ್ರೆ ಕೊತ್ತೋರ್ತ ಕೂಡಲಿಗೆ ನಿಂದಿರ್ಬೇಕಪ್ಪ. ಅಕಸ್ಮಾತ್ ಕಮ್ಮ ಇರ್ಲಿಕ್ಕಂದ್ರೆ ಹೆಂಗ್ ಮಾಡೋದು? ಬೈ ಕೂಗು ಹಿಡಿಬೇಕು. ಹೆಂಗ ಹಾ. ಬಹಳ ಅಂದ್ರ ಇಲ್ಲೊಂದು ಮಾತ ಗುರುವಿನ ಬದಲಾಗ ಮಾತ ತಳಪಾಯದಾಗಿರೋದು ಮಾತ ಏನ್ರಿಪ್ಪ ತಳಪಾಯ ನಾ ಹೇಳುತ್ತಲ್ಲ. ದಯವಿಟ್ಟು ಯಾರು ನಡು ಬಾಯಿ ಹಾಕ್ಬೇಡ್ರಿ, ಮತ್ತೆ ಯಾರು ದಂಗಾನ ಮಾಡ್ಬೇಡ್ರಿ. ಮಾತು ಸ್ವಲ್ಪ ಜಾಸ್ತಿ ಆಗ್ತಾವ, ಒಂದು ಸ್ವಲ್ಪ ಹೆಚ್ಚಿಗೆ ಹಾಡೈತೆ ಹೇಳ್ಕೊಳ. ಹೌದಾ ಎಲ್ಲಿ ಒಂದು ಮಾತು ಏನಪ್ಪಾ ಅಂತಂದ್ರ ಏನ್ರಿಪ್ಪ ಎಲ್ಲಾರು ಲಕ್ಷೇಳ್ರಿ. ಹಾ ನಮ್ಮೋ ನಂಬನ ಮನವೇ ಹಂಬಲಸಿ ಕೆಳಬ್ಯಾಡ ಸಂಬನಲಮಿಗೆ ನಂಬಿಗೆ ಕಾರಣ. ಹೌದು ಹೌದು ಕಾರಣ ದೇವರನ್ನು ನಂಬಿದವರು ಜಗತ್ತಿನೊಳಗೆ ಯಾರೂ ಕೆಟ್ಟಿಲ್ಲ. ಆಹಾ ದೇವರನ್ನ ಬಿಟ್ಟವರೇ ಭೂಮಿಯನ್ನು ಉಳಿದಿಲ್ಲ ಅಂತೇಳಿ ಸವಾಲ ಕೇಳ್ಕೊಳ್ಳೋದು ಮಾತದು. ಹೌದು ಹೌದ್ರಿಪ್ಪ ಹೌದು ಯಾವ ದೇವರ ಮೇಲೆ ವಿಶ್ವಾಸ ಇರ್ತೀರಿ, ನಂಬಿಕೆ ಇರ್ತೀರಲ್ಲ, ಇವತ್ತು ನಮಗೆ ಬಂದಂತ ಸಂಕಟವನ್ನು ಬೇಕಾದಂತ ಕಷ್ಟದಲ್ಲಿ ಪರಮಾತ್ಮ ಬಂದು ನಮ್ಮ ಕೈ ಹಿಡಿತಾನೆ ಅಂತೇಳಿ ಈ ಮಾತನ್ನ ಹೇಳುವುದಾದ. ಹೇಳ್ತಾರಿಪ್ಪ ಹೇಳ್ತಾರ ಈ ಮಾತು ಇಲ್ಲಿ ಯಾಕೆ ಹೇಳುವುದು? ನಮ್ಮದು ತಳಪಾಯ ಗುರು ಯಾಕೆ ಹೆಂಗಪ್ಪ ಅಂತಂದ್ರ ಇರ್ಲಿ ನಮ್ಮ ಹಿರಿಯರ ಬಹಳ ಸೂಚನಾ ಕೊಟ್ಟು ನಮ್ಗ ಸ್ವಲ್ಪ ಶಾರ್ಟ್ಕಟ್ ನಾಗ ಒಂದು ಮಾತದ ಒಂದು ಮಾತು ಹೇಳುತ್ತಾನೆ ಸಮಾಧಾನ ತೋರಿ ಮೂಲ ತಳ ಹಾಕ್ಬೇಕಾದ್ರೆ ಏನಪ್ಪ ಅಂತಂದ್ರ ಎಲ್ರಿಪ್ಪ ಮೂರ್ತಳ ಅನಂತ ಯೋಗ ಇಷ್ಟಾನ ಯೋಗ ಅದ್ಭುತ ಯೋಗ ತಾಮಸ ಯೋಗ ತಾರಜ ಯೋಗದಾಗ ಸೃಷ್ಟಿಯನ್ನು ನಿರ್ಮಾಣ ಮಾಡ್ಯಾರ. ಹೌದು ಹೌದು ಮಾಡ್ಯಾನ್ರಿಪ್ಪ ಬಾಯೊಳಗಿನ ಸ್ವಲ್ಪನಾಗ ಶಾರ್ಟ್ಕಟ್ ತೋರುವ ಹೌದಾ ತಾರಜ ಯೋಗದಾಗ ಸೃಷ್ಟಿಯನ್ನು ತಯಾರು ಮಾಡ್ಬೇಕಾಗಿದ್ರೆ ಇದಕ್ಕೆ ಯಾರು ಮೂಲ ಕಾರಣ? ಯಾರಿಪ್ಪ ದೇವರ 3 ಮಂದಿ ಮಾಲಕರದಾರ, ಹೌದು ಅವರೇ ಪಾಲಕರದಾರ, ಅವರೇ ಜಗ ಸಂರಕ್ಷಣೆ ಮಾಡ್ಯಾರ. ಯಾರ್ಯಾರಪ್ಪ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು ಹೌದ್ರಿಪ್ಪ ಇವ್ರು 3 ಮಂದಿ. ಈ ತಾರಜ ಯೋಗದಾಗ ಏನು ಸೃಷ್ಟಿ ನಿರ್ಮಾಣ ಮಾಡ್ಬೇಕು ಕಾರಣ ವಿಚಾರ ಮಾಡಿದ್ರಲ್ಲ, ಬ್ರಹ್ಮ ವಿಷ್ಣು ಪರಮಾತ್ಮ ಹೇಳಿದ ಕಾರಣಕ್ಕ ಹೌದು ಸೃಷ್ಟಿ ತಯಾರು ಮಾಡಂತ ಬೆಳಕು ಎಷ್ಟು ಮಾಡ್ಬೇಕು, ಎಷ್ಟು ಅಡ್ಡಾಗಲು ಮಾಡ್ಬೇಕು, ಉದ್ದ ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಇದು. ಹೌದು ಹೌದ್ರಿಪ್ಪ ಅವಾಗ ಪರಮಾತ್ಮನ ಹೊಳ್ಳಿ ಕೇಳ್ತಾರ ಹೆಂಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅಂತ ಕಾರಣಕ್ಕ ಅವಾಗ ಹೇಳ್ತಾರಿಪ್ಪ ಪರಮಾತ್ಮ ಮಾತು ಹೇಳಿದ. ಏನ್ ಹೇಳ್ತಾನ? ನನ್ನ ಶ್ವಾಸದಿಂದ ನನ್ನ ಶರೀರದಾಗ ಹೋರಿ, ನನ್ನ ಶರೀರದಾಗ ಹೋರಿ, ನನ್ನ ಶರೀರದಾಗ ಹೋಗಿ ನೀವೆಲ್ಲ ಶರೀರದೊಳಗೆ ನೋಡ್ಕೊಂಡು ಬಂದು ಅದು ಯಾವ ರೀತಿಯಾಗ ಆ ರೀತಿಯಾಗಿ ಸೃಷ್ಟಿಯನ್ನು ರಚನಾ ಮಾಡಿದ್ದಕ್ಕ
ಬಣ್ಣ ಕೊಡ್ರಿ ರೂಪ ಕೊಡ್ರಿ ಇಂಥದೇ ಒಂದು ಸೃಷ್ಟಿ ಆಗ್ಯದ ನಂತರ ಜಗತ್ತಿನಾಗ ಭೂಮಿ ದೇವ್ರ ಮೇಲೆ ಕೂಡಿ ನೋಡ್ಬೇಕಾದ್ರ ಇದು ಯಾರ ಸೃಷ್ಟಿ ಅಂತ ಹೇಳಕ್ ಬರ್ತದ ಇದು ಪರಮಾತ್ಮನ ಸೃಷ್ಟಿ ಅಂತ ಹೇಳಕ್ ಬರ್ತದ. ಹೌದು ಹೌದಪ್ಪ ಹೌದು. ಹಾಗೆ ನಾ ಮದುವೆ ಮಾತು ಹೇಳ್ತೀನಿ ದಯವಿಟ್ಟು ಕೇಳುವಂತ ಜನ ಬಹಳ ಹಬ್ಬದ ಮಾತಿನ ಮೇಲೆ ಇವತ್ತಿನ ದಿವಸ ತಾವೆಲ್ಲರೂ ಸಮಾಧಾನ ತೋರಿ ಇಟ್ಟೆ ತಳಪಾಯ ಪಟ್ಟಿ ಹಾಕಿ ಬಿಟ್ಟಾಗ ಇದ್ರ ಮುಂದೆ ಮಾತು ಬೇರೆ ಈಗ ಹೇಳಾದ್ರಿ ನಮ್ಮ ಮಾತು ಮುಂದೆ ಹೇಳ್ತೀವಿ ಇದೇ ಮಾತು ಮುಂದೆ ಏನು ಹೆಚ್ಚಿಗಳು ಅದೇ ಮಾತು ಹೇಳಿಬಿಡ್ತೇನೆ ದಯವಿಟ್ಟು ಒಂದು ಆಶ್ವಾಸನೆ ಕೊಡು. ಇನ್ನು ಬಹಳ ಒಳ್ಳೆಯ ರೀತಿಯಿಂದ ಬಹಳ ಮಾತಾಡಲಾರ್ದೆ ಹಾಡಿಕೆನೇ ಹೆಚ್ಚಾಗುತ್ತೆ. ಒಂದು ಇತಿಹಾಸದೊಳಗ ಅಮೋಘ ಸಿದ್ಧರ ಸಿದ್ಧತೆಗೊಳಗ ಅನೇಕ ಪವಾಡಗಳನ್ನಾಗ್ಯಾವ. ಎಲ್ಲಾರು ಒಂದೊಂದು ಸಿದ್ಧತೆಯನ್ನು ಮಾಡ್ಯಾರ. ಏನು ಮಾಡ್ಯಾರ ಜಗತ್ತಿನೊಳಗ ಹೆಂಗ ಕೀರ್ತಿಯನ್ನು ಉಳಿಸ್ಯಾರ. ಈ ಭಂಡಾರದೊಳಗೆ ಏನು ಶಕ್ತಿ ಅದ, ಈ ಶಿವಸ್ಥಾನದೊಳಗೆ ಏನು ಶಕ್ತಿ ಅದ ಅನ್ನೋದು ನಾವು ತಿಳ್ಕೊಳ್ಳೋ ಸಂಬಂಧ ಇದನ್ನೆಲ್ಲ ಡೊಳ್ಳಿನ ಹಾಡಿಕೆಯನ್ನು ಕೂಡಿಸೋದಲ್ಲ. ನಮ್ಮಲ್ಲಿ ಧರ್ಮ ಅನ್ನೋದು ಹೆಂಗಿರ್ಬೇಕು, ಧರ್ಮ ನಮ್ಮನ್ನ ಹೆಂಗ ಕಾಪಾಡ ಅನ್ನೋದು ಮುಂದೆ ಹೇಳೋದಲ್ಲ, ಮುಂದೆ ಹೇಳೋದಲ್ಲ ಸಂಧಿ ಹೇಳೋದ. ಈ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ತಂಗಿ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾಳ. ತಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳಿ